ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಪಿ ಅಕ್ಷರದಿಂದ ಶುರುವಾಗುವಂತಹ ಹೆಸರಿನವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಚಾರಗಳು ಏನು, ಹಾಗೆ ವಿಶೇಷವಾಗಿ ನಿಮ್ಮ ಕ್ವಾಲಿಟೀಸ್ಗಳೇನಿರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ವಿಶೇಷವಾಗಿ ಮೊದಲನೇದಾಗಿ ಈ ಒಂದು ಪಿ ಅಂತ ಲೆಟರು ನಮ್ಮ ಒಂದು ಇಂಗ್ಲೀಷ್ ಆಲ್ಫಾಬೆಟ್ಸ್ನಲ್ಲಿ ನಂಬರ್ ವೈಸ್ ಬಂದಾಗ ಇದು 16ನೇ ನಂಬರಲ್ಲಿ ಬರುತ್ತೆ. 16 ಅಂದಾಗ ಇದರಲ್ಲಿ 1 ಅಂತ ತಗೊಂಡಾಗ 1 ಸೂರ್ಯನ ನಂಬರ್ ಅಂತ ಹೇಳ್ಬೋದು. ಈ ಒಂದು ಸೂರ್ಯನ ನಂಬರ್ ಇರೋದ್ರಿಂದ, ಅಂದರೆ ಪ್ರಭಾವ ಇರೋದ್ರಿಂದ ಇದರಲ್ಲಿ ಇವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಲ್ಲದರಲ್ಲೂ ಕೂಡ ಅಷ್ಟೇ ಒಂದು ಪವರ್ಫುಲ್, ಅಂದರೆ ಇವರೇ ಒಂದು ನಂಬರ್ 1 ಆಗಿರಬೇಕು ಅಂತ ಇವರು ಯೋಚನೆ ಮಾಡ್ತಾರೆ. ಇದು ಒಂದು ದೊಡ್ಡ ಒಂದು ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇವ್ರಿಗೆ 6 ಅಂದರೆ ವೀನಸ್ಸು, ಅಂದರೆ ಶುಕ್ರ ಆಗಿರ್ತಾನೆ. ಶುಕ್ರನ ಒಂದು ಬಲ ಕೂಡ ಇವರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಲಕ್ಸುರಿಯಸ್ ಲೈಫನ್ನು ಇವರು ಲೀಡ್ ಮಾಡ್ತಾರೆ ಇವರ ಜೀವನದಲ್ಲಿ ಅಂತ ಹೇಳ್ಬೋದು. ಲಕ್ಸುರಿಯಸ್ ಲೈಫ್ ಅಂದರೆ ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ತುಂಬ ಜಾಸ್ತಿ ಇವ್ರಿಗೆ ಬರೋದಿಲ್ಲ. ಅಂದರೆ ಇವ್ರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಇರ್ಬೋದು, ಅಂದರೆ ಒಂದು ದುಡಿಯೋಕ್ಕೆ ಸ್ಟಾರ್ಟ್ ಮಾಡೋವರೆಗೂ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರ್ಬೋದು. ಬಟ್ ಅದಾದ ನಂತರ ಇವ್ರು ಯಾವಾಗ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಂತರ ಇವ್ರಿಗೆ ತುಂಬ ಒಂದು ಲಕ್ಸುರಿಯಸ್ ಲೈಫನ್ನು ಇವರು ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಒಂದು ಒಳ್ಳೆಯ ವಿಚಾರ ಇವ್ರ ಬಗ್ಗೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು 7, ಅಂದರೆ 1+6 7, 1+6 ಮಾಡಿದಾಗ ನಮಗೆ 7 ಬರುತ್ತೆ. ಸೊ ಇಲ್ಲಿ ಕೇತುವಿನ ಒಂದು ನಂಬರ್ ಅಂತ ಹೇಳ್ಬೋದು 7. ಕೇತು ಅಂದರೆ ಈ ಒಂದು 7 ನಂಬರು ಕೇತು ಜೊತೆಗೆ ಇದು ಗಣೇಶನ ನಂಬರ್ ಕೂಡ ಹೌದು. ಹಾಗಾಗಿ ಇವ್ರಿಗೆ ಬುದ್ಧಿವಂತಿಕೆ ಕೂಡ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಗಣೇಶ ಅಂದಾಗ ನಿಮ್ಗೆ ಗೊತ್ತಿರ್ಬೋದು, ಬುದ್ಧಿವಂತಿಕೆಗೆ ಹೆಚ್ಚು ನಾವು ಪ್ರಾಮುಖ್ಯತೆಯನ್ನು ಕೊಡುವುದು ನಾವು ಸರಸ್ವತಿ ಹಾಗೂ ಗಣೇಶನಿಗೆ. ಅದರಲ್ಲೂ ಕೂಡ ಗಣೇಶ ಅಂತ ಬಂದಾಗ ತುಂಬಾ ಒಂದು ಶ್ರೇಷ್ಠ ಅಂತಲೇ ಹೇಳ್ಬೋದು ಬುದ್ಧಿವಂತಿಕೆಯ ವಿಷಯದಲ್ಲಿ. ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಬುದ್ಧಿವಂತಿಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇನ್ನೊಂದು ಕ್ಯಾಲೆಂಡರ್ ಬರುತ್ತೆ, ಏನೋ ನಂಬರ್ ಕ್ಯಾಲೆಂಡರ್ ಅಂತ ಬರುತ್ತೆ. ಆ ಒಂದು ನಂಬರ್ ಕ್ಯಾಲೆಂಡ್ರಲ್ಲಿ ಇವರ ಒಂದು ನಂಬರ್ ಬಂದು 8 ಆಗಿರುತ್ತೆ. 8 ಅಂತ ಬಂದಾಗ ಇದು ಶನಿಯ ಒಂದು ನಂಬರ್ ಆಗಿರುತ್ತೆ. ಹಾಗಾಗಿ ಇವರ ಜೀವನದಲ್ಲಿ ಇನ್ಫಿನಿಟಿ, ಶನಿ ಅಂದರೆ 8 ಅಂತ ಬಂದರೆ ಇನ್ಫಿನಿಟಿ ಅಂತ ಹೇಳ್ತಾರೆ. ಇನ್ಫೈನೈಟ್ ಅಂದರೆ ಅದಕ್ಕೆ ಕೌಂಟ್ಲೆಸ್ ಅಂತ ಹೇಳ್ಬೋದು, ನೀವು ಕೌಂಟೇ ಮಾಡೋಕ್ಕಾಗ್ತಿರೋಂಥ ನಂಬರ್ ಅದು. ಸೊ ಈ ಒಂದು ಗುಣ ಕೂಡ ಇವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಇವರ ಜೀವನದಲ್ಲಿ ತುಂಬ ಒಂದು ಹಾರ್ಡ್ ವರ್ಕಿಂದ ಇವರು ಮುಂದೆ ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅಂದರೆ ತುಂಬ ಕಷ್ಟಪಟ್ಟು ತುಂಬ ಇವರು ಏನಂತಾರೆ ಸ್ಟ್ರಗಲ್ ಮಾಡಿ ಇವರ ಜೀವನದಲ್ಲಿ ಮೇಲ್ ಬರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಇಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇವರ ಜೀವನದಲ್ಲಿ. ವಿಶೇಷವಾಗಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ಲಾಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಹಾಗಿದ್ದರೆ ತಡ ಮಾಡಬೇಡಿ, ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ಈ ಒಂದು ಪಿ ಅಕ್ಷರದಿಂದ ಶುರುವಾಗುವಂಥ ಒಂದು ಹೆಸರಿನವರು ಒಂದು ಪರ್ಪಸ್ಗೆ ಬಂದಿರ್ತಾರೆ ಈ ಒಂದು ಜಗತ್ತಿಗೆ ಅಂತಲೇ ಹೇಳ್ಬೋದು. ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು, ಅಥವಾ ಏನೋ ಒಂದು ವಿಷಯಕ್ಕೋಸ್ಕರ, ಏನೋ ಒಂದು ನಿಮ್ಮಿಂದ ಏನೋ ಒಂದು ಆಗಬೇಕು ಜಗತ್ತಿಗೆ, ಅದಕ್ಕೋಸ್ಕರ ನೀವು ಬಂದಿರ್ತೀರಾ. ಅದು ನಿಮಗೂ ಕೂಡ ಗೊತ್ತಿರುತ್ತೆ ಏನಾಗಬೇಕು ನಿಮ್ಮ ಕೈಲಿ, ಏನು ನೀವು ಮಾಡಬೇಕು, ಏನು ಸಾಧಿಸಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಅದಕ್ಕೆ ನೀವು ಪಡಬಾರ್ದ ಕಷ್ಟಗಳನ್ನ ಕೂಡ ನೀವು ಪಡ್ತೀರಾ. ಹಾಗೆ ಸಕ್ಸಸ್ಫುಲ್ ಕೂಡ ಆಗುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು.
ಕೆಲವೊಂದು ವಿಷಯದಲ್ಲಿ ಮಾತ್ರ ನಿಮಗೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಬರ್ಬೋದು. ಬಿಟ್ಟರೆ ನೀವೆಲ್ಲಿ ಕಷ್ಟಪಟ್ಕೊಂಡು ಏನಾದರೂ ಒಂದು ಕೆಲಸವನ್ನು ಮಾಡ್ತೀರಾ ಅಂದರೆ ಅದರಿಂದ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ. ಅದು ಮಾತ್ರ ಎಲ್ಲಿ ಹೇಳಬಲ್ಲೆ ನಾನು. ಇದ್ರ ಜೊತೆಗೆ ಇನ್ನೊಂದು ಯುನೀಕ್ ವಿಷಯ ಏನಪ್ಪ ಅಂದರೆ, ಇವರ ಒಂದು ಜೀವನದಲ್ಲಿ ನಡೆಯುವಂಥ ಒಂದು ಯುನೀಕ್ ಒಂದು ವಿಷಯ ಅಂತ ಏನಪ್ಪ ಅಂದರೆ, ಇವರು ನೋಡೋಕ್ಕೆ ತುಂಬ ಒಂದು ಖುಷಿಯಾಗಿರೋ ಥರ, ಇವರು ಎಷ್ಟೇ ಮನಸ್ಸಲ್ಲಿ ಎಷ್ಟೇ ದುಃಖಗಳಿದ್ರೂ ಕೂಡ ಹೊರ್ಗಡೆ ಯಾವತ್ತೂ ಕೂಡ ಇವರು ತೋರಿಸ್ಕೊಳ್ಳೋದಿಲ್ಲ. ಅಯ್ಯೋ ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ನನಗೆ ಇಷ್ಟು ಕಷ್ಟಗಳಿದೆ ಅಂತ ಹೊರ್ಗಡೆ ನಿಮ್ಗೆ ಗೊತ್ತೇ ಆಗೋಲ್ಲ. ಪಕ್ಕದಲ್ಲಿರೋರ್ಗೂ ಗೊತ್ತಾಗಲ್ಲ, ಮನೆಯಲ್ಲಿರೋರ್ಗೂ ಗೊತ್ತಾಗಲ್ಲ. ಅಷ್ಟು ಅಂದರೆ ಸ್ಟ್ರಾಂಗಾಗಿ ಇವರು ಎಕ್ಸ್ಪ್ರೆಷನ್ಸ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಎಲ್ಲ ಇವರು ಯಾವ ರೀತಿ ಜಗತ್ತಿಗೆ ತಾನು ಹೆಂಗೆ ತೋರಿಸ್ಕೊಬೇಕೋ ಆ ರೀತಿ ತೋರಿಸ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇವ್ರಿಗೆ ಇರುತ್ತೆ. ಎಷ್ಟೇ ಇವ್ರಿಗೆ ಪ್ರಾಬ್ಲಮ್ಸ್ಗಳಿದ್ದರೂ ಕೂಡ ಇವರು ಜನರಿಗೆ ಯಾವ ರೀತಿ ತೋರಿಸ್ಕೊಬೇಕು ಅನ್ನೋದು ಇವ್ರ ಮನಸ್ಸಲ್ಲಿರುತ್ತೋ ಅದೇ ರೀತಿ ಇವ್ರು ತೋರಿಸ್ಕೊತಾರೆ. ಅದು ಒಂದು ತುಂಬ ಒಂದು ಪವರ್ಫುಲ್ ಆದಂತಹ ಒಂದು ಇವರ ಒಂದು ಕ್ವಾಲಿಟಿ ಅಂತಲೇ ಹೇಳ್ಬೋದು. ನೀವು ಇನ್ನೊಂದು ವಿಷಯ ಗಮನಿಸ್ಬೋದು, ಒಂದು ಪವರ್ಫುಲ್ ಪೊಸಿಷನ್ಗಳು ನಮ್ಮ ಜಗತ್ತಲ್ಲಿ ಏನೇನಿದೆ ಅವೆಲ್ಲವೂ ಕೂಡ ಪಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಪ್ರೆಸಿಡೆಂಟ್ ಆಗಿರಲಿ, ಇಂಥ ಸಾಕಷ್ಟು ವಿಷಯಗಳು ಪಿಯಿಂದ ಸ್ಟಾರ್ಟ್ ಆಗುತ್ತೆ. ಪವರ್ ಅಂತಲೇ ತಿಳ್ಕೊಳ್ಳಿ, ಪವರ್ ಅನ್ನೋ ಒಂದು ವರ್ಡೇ ನಿಮಗೆ ಪಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಂದ್ಕೊಬೋದು ಎಷ್ಟು ಪವರ್ಫುಲ್ ಆದಂತಹ ಒಂದು ಲೆಟರ್ ಇದು ಅಂತ ನೀವು ತಿಳ್ಕೊಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ವ್ಯಕ್ತಿಗಳಲ್ಲೂ ಅಷ್ಟೇ ಸಾಕಷ್ಟು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಕಷ್ಟು ಒಂದು ಮುಂದೆ ಇವಾಗ ಕಷ್ಟಪಟ್ಟು ಕೂಡ ಮುಂದೆ ಸಾಕಷ್ಟು ಸುಖವನ್ನು ಇವರು ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ತುಂಬ ಒಂದು ಸ್ಟ್ರಾಂಗ್ ಕ್ವಾಲಿಟಿ ಏನಪ್ಪ ಅಂದರೆ, ಇವರು ದೇವ್ರಿಗೆ ಅಂದರೆ ಪಾಸಿಟಿವ್ ಎನರ್ಜಿಗೆ ತುಂಬ ಒಂದು ಕನೆಕ್ಟೆಡ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ದೇವ್ರಿಗಾಗಿರಲಿ ಅಥವಾ ಅವರು ನಂಬುವಂಥ ಯಾವುದೇ ಒಂದು ವಿಚಾರ ಆಗಿರಲಿ ಅದಕ್ಕೆ ತುಂಬ ಕನೆಕ್ಟೆಡ್ ಆಗಿರ್ತಾರೆ. ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ, ಇವರು ಯಾವ್ದಾದ್ರು ಒಂದು ಹೊಸ ಜಾಗಕ್ಕೆ ಹೋಗ್ತಾರೆ, ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಇವರು ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ಸೆನ್ಸ್ ಮಾಡ್ತಾರೆ, ಅಥವಾ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಸೆನ್ಸ್ ಮಾಡ್ತಾರೆ. ಅಂದರೆ ಆ ಜಾಗ ನನಗೆ ಸೇಫೋ ಅಲ್ವೋ ಇಂಥ ಸಾಕಷ್ಟು ವಿಚಾರಗಳು ಇವ್ರಿಗೆ ಪಟ್ಟಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಅಲ್ಲಿ ಅಕ್ಕಪಕ್ಕ ನೋಡಿದ ತಕ್ಷಣ ಅವ್ರಿಗೆ ಆ ಒಂದು ಸೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆ ಸೆನ್ಸಿಂಗ್ ಎಬಿಲಿಟೀಸ್ ಏನಿದೆ ಅದು ಈ ಒಂದು ವ್ಯಕ್ತಿಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವರು ತುಂಬ ಕೇರ್ಫುಲ್ಲಾಗಿ ನಡ್ಕೊಳ್ತಾರೆ ಎಲ್ಲೇ ಹೋದರೂ ಕೂಡ. ಅಷ್ಟು ಈಸಿಯಾಗಿ ಇವ್ರನ್ನ ಯಾಮರ್ಸೋಕ್ಕಾಗಲ್ಲ ಈ ಒಂದು ಈ ಒಂದು ಕ್ವಾಲಿಟಿ ಇರೋದ್ರಿಂದ. ಸೊ ಅದೊಂದು ತುಂಬ ಒಂದು ಸ್ಟ್ರಾಂಗ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇವರಲ್ಲಿ. ಇನ್ನು ಲವ್ ಅಂತ ವಿಷಯಕ್ಕೆ ಬಂದರೆ, ಅಥವಾ ಪ್ರೀತಿ ಪ್ರೇಮ ಅನ್ನೋ ಒಂದು ವಿಷಯಕ್ಕೆ ಬಂದರೆ ತುಂಬ ಪ್ಯಾಷನೇಟ್ ಆಗಿರ್ತಾರೆ, ತುಂಬ ಒಂದು ಲಾಯಲ್ ಆಗು ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ತುಂಬ ಒಂದು ಕೇರ್ ಮಾಡೋವಂಥ ಒಂದು ಪಾರ್ಟ್ನರ್ ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟೀಸ್ ಇದೆ ಅಂದಾಗ ಒಂದು ನಾಟ್ ಸೊ ಒಳ್ಳೆ ಕ್ವಾಲಿಟೀಸ್ ಅಥವಾ ಕೆಟ್ಟ ಕ್ವಾಲಿಟೀಸ್ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ವಿಚಾರದಲ್ಲಿ ಇರುವಂಥ ಒಂದು ಬ್ಯಾಡ್ ಕ್ವಾಲಿಟೀಸ್ ಅಂದರೆ ಅದು ಓವರ್ ಅನಲೈಸಿಂಗ್ ಅಥವಾ ಓವರ್ ಥಿಂಕಿಂಗ್ ಅಂತ ಹೇಳ್ಬೋದು. ಅಂದರೆ ಏನೇ ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಇವಾಗ ಯಾರ್ದೋ ಮೇಲೆ ನಿಮಗೆ ಒಂದು ಸಂಶಯ ಬಂದಿದೆ ಅಂತ ಅಂದ್ಕೊಳ್ಳಿ, ನೀವು ಅದನ್ನು ತುಂಬ ಥಿಂಕ್ ಮಾಡಿಬಿಡ್ತೀರ, ತುಂಬ ಇಮ್ಯಾಜಿನೇಷನ್ನು ನಿಮ್ಮ ತಲೆಯಲ್ಲಿ ಓಡ್ಬಿಡುತ್ತೆ. ಅವರು ಏನು ಮಾಡೇ ಇರಲ್ಲ, ಅಲ್ಲಿ ಹೋಗಿ ಸುಮ್ಮನೆ ಬಂದಿರ್ತಾರೆ ಅಷ್ಟೇ. ಬಟ್ ನಿಮ್ಮ ತಲೆಯಲ್ಲಿ ಅದು ಬೇರೆಯೇ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡಿರುತ್ತೆ, ಅಥವಾ ಬೇರೆಯೇ ಇಮ್ಯಾಜಿನೇಷನ್ಸ್ಗಳು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಪಾರ್ಟ್ನರ್ ಆಗಿರಲಿ ಅಥವಾ ಯಾರೇ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅವ್ರ ಮೇಲೆ ನೀವು ಅವ್ರು ಮಾಡದೇ ಇರೋವಂಥ ತಪ್ಪಿಗೆ ನೀವು ಒಂದು ತಪ್ಪು ಮಾಡಿದ್ದಾರೆ ಅಂತ ನೀವು ಮನಸ್ಸಲ್ಲೇ ಡಿಸೈಡ್ ಆಗಿಬಿಡ್ತೀರ. ಇದು ತುಂಬ ಒಂದು ಕೆಟ್ಟ ಒಂದು ಅನಲೈಸೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ವಿಷಯದ ಬಗ್ಗೆ. ತುಂಬ ಜಾಸ್ತಿ ನೀವು ಯಾವಾಗ ಥಿಂಕ್ ಮಾಡೋಕ್ಕೆ ಹೋಗ್ತೀರಾ ನಿಮಗೆ ಸಾಕಷ್ಟು ನೆಮ್ಮದಿ ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ನಿಮ್ಮ ಫೋಕಸ್ಸು ನಿಮ್ಮ ಕೆಲಸದ ಮೇಲೆ ಆಗಲಿ ಅಥವಾ ಯಾವುದಾದ್ರು ಒಂದು ವಿಚಾರದಲ್ಲಾಗಲಿ ನಿಮಗೆ ಫೋಕಸ್ ಅನ್ನೋದೇ ನೀವು ಕಳ್ಕೊಳ್ತೀರಾ. ಈ ಒಂದು ಕಾರಣದಿಂದಾಗಿ ಇದ್ರ ಬಗ್ಗೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ನಿಮ್ಮ ಜೀವನದಲ್ಲಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ತುಂಬ ಒಂದು ಪೊಸೆಸಿವ್ ಆಗಿಬಿಡ್ತಾರೆ ತನ್ನ ಪಾರ್ಟ್ನರ್ ಜೊತೆಗೆ. ಅವ್ರು ಯಾರ ಹತ್ರನೂ ಜಾಸ್ತಿ ಮಾತಾಡಿದ್ರೆ ಅವ್ರ ಮೇಲೆ ಸಂಶಯ ಪಡೋದು, ಇಂಥ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಸಾಧಾರಣವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಇದನ್ನು ಕೂಡ ನೀವು ತುಂಬ ಕಡಿಮೆ ಮಾಡಬೇಕಾಗತ್ತೆ. ಅವ್ರನ್ನೂ ಕೂಡ ನಮ್ಮಂತೆ ನೋಡಿದ್ರೆ ಮಾತ್ರ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಜಾಸ್ತಿ ನೀವು ಸಂಶಯಗಳನ್ನ ಪಡೋಕ್ಕೆ ಹೋಗ್ಬಿಡಿ, ತುಂಬ ಪೊಸೆಸಿವ್ ಆಗೋಕ್ಕೆ ಹೋಗ್ಬೇಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ತುಂಬ ಒಂದು ಹಿಂಸೆ ಆಗುತ್ತೆ ಅವ್ರಿಗೆ ನಿಮ್ಮ ಜೊತೆ ಇರೋಕ್ಕೆ. ಈ ರೀತಿ ಆಗಬಾರ್ದು ಅಂದರೆ ಇದನ್ನೆಲ್ಲ ನೀವು ಬಿಡಬೇಕಾಗತ್ತೆ ನಿಮ್ಮ ಜೀವನದಲ್ಲಿ. ಇವ್ರದ್ದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇವರು ಪರ್ಫೆಕ್ಷನಿಸ್ಟು, ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ನೋಡ್ತಾರೆ. ಅದು ತನ್ನ ಪಾರ್ಟ್ನರ್ ಆದರೂ ಆಗಿರಲಿ ಅಥವಾ ತನ್ನ ಕೆಲಸದಲ್ಲಾದರೂ ಆಗಿರಲಿ, ಕೆಲಸ ಮಾಡ್ತಿದ್ದೀನಿ ಅಂದರೆ ಅದರಲ್ಲೂ ಅವ್ರು ಪರ್ಫೆಕ್ಟ್ ಆಗಿರ್ತಾರೆ, ಅಥವಾ ಪಾರ್ಟ್ನರ್ ಆದರೂ ಆಗಿರಲಿ ಅವ್ರು ತುಂಬ ಪರ್ಫೆಕ್ಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಇದನ್ನು ನೀವು
ಕೆಲಸದ ವಿಷಯದಲ್ಲಿ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಬಟ್ ರಿಲೇಷನ್ಶಿಪ್ ಅಂದಾಗ ಯಾವ ಒಂದು ಮನುಷ್ಯರು ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ. ಎಲ್ಲರಲ್ಲೂ ಕೂಡ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ, ಚಿಕ್ಕ ಪುಟ್ಟ ಫ್ಲಾಸ್ ಅನ್ನೋದು ಇದ್ದೇ ಇರುತ್ತೆ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ. ಎಲ್ಲರಲ್ಲೂ ಕೂಡ ಯಾರೂ ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ನಂತರ ಮಾತ್ರ ನಿಮಗೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಇವರ ಒಂದು ಅಡ್ವೈಸು ತುಂಬ ಒಂದು ಒಳ್ಳೆ ಅಡ್ವೈಸ್ ಆಗಿರುತ್ತೆ. ಯಾರಾದರೂ ಒಬ್ಬರು ಅಡ್ವೈಸ್ ತೊಗೊಬೇಕು, ಏನಾದರೂ ಒಂದು ಜೀವನಕ್ಕೆ ಏನಾದರೂ ಒಂದು ಪಾಠವನ್ನು ಕಲಿಬೇಕು ಅಂದರೆ ಜೀವನಕ್ಕೆ ಏನಾದರೂ ಒಂದು ಅಡ್ವೈಸನ್ನು ತೊಗೊಬೇಕು ಅಂದರೆ ಇವ್ರ ಹತ್ರ ಹೋಗಿ ತೊಗೊಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗ್ತಿದೆ ಅಂದರೆ ಇವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ. ನಿಮಗೆ ಖಂಡಿತ ಅದಕ್ಕೆ ಸೊಲ್ಯೂಷನ್ ಜೊತೆಗೆ ನಿಮಗೆ ಒಂದು ತುಂಬ ಒಂದು ಒಳ್ಳೆಯ ಒಂದು ಸಜೆಷನನ್ನು ಇವರು ಕೊಡ್ತಾರೆ ಅಂತ ಹೇಳ್ಬೋದು. ಅದರಿಂದ ನಿಮ್ಮ ಜೀವನವೇ ಚೇಂಜ್ ಆಗ್ಬೋದು. ಅಂಥ ಒಂದು ವ್ಯಕ್ತಿಗಳು ಇವರಾಗಿರ್ತಾರೆ ನಿಮ್ಮ ಜೀವನದಲ್ಲಿ. ಸೊ ಇದರ ವಿಷಯದಲ್ಲಿ ಮಾತ್ರ ಇವರು ಪರ್ಫೆಕ್ಟ್ ಆದಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಜೊತೆಗೆ ಇವರು ಅತ್ಯುತ್ತಮ ಸ್ನೇಹಿತ ಕೂಡ ಆಗಿರ್ತಾರೆ. ಸ್ನೇಹಿತ ಅಥವಾ ಸ್ನೇಹಿತೆ ಎರಡೂ ಆಗಿರ್ಬೋದು. ಅತ್ಯುತ್ತಮ ಫ್ರೆಂಡ್ ಆಗಿರ್ತಾರೆ. ಯಾಕಂದರೆ ಫ್ರೆಂಡ್ ಅಂತ ಬಂದಾಗ ಇವರು ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬ ಒಂದು ವ್ಯಾಲ್ಯೂವನ್ನು ಕೊಡ್ತಾರೆ ಇವರು. ಇದರಿಂದ ಇವರು ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಆರ್ ಬಗ್ಗೆ ಹೇಳೋದಾದರೆ ಇಂಗ್ಲೀಷ್ ಆಲ್ಫಾಬೆಟ್ ವೈಸ್ ಅಂತ ಬಂದಾಗ ಇದು 18ನೇ ಲೆಟರ್ ಆಗಿರುತ್ತೆ. ವಿಶೇಷವಾಗಿ ಈ ಒಂದು ಲೆಟರ್ನ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ವ್ಯಕ್ತಿಗಳ ಒಂದು ವಿಶೇಷತೆ ಏನಪ್ಪ ಅಂದರೆ, ನಿಮಗೆ 18 ಅಂತ ಬಂದಾಗ 1 ಸೂರ್ಯ, ಹಾಗೆ 8 ಶನಿ, ಈ ಎರಡರ ಒಂದು ಪ್ರಭಾವ ಕೂಡ ಇರುತ್ತೆ. ನಿಮಗೆ ತಂದೆ ಮಗ ನಿಮಗೆ ಗೊತ್ತಿರ್ಬೋದು. ಇವರ ಇಬ್ಬರ ಒಂದು ಪ್ರಭಾವ ಇರುತ್ತೆ. ಸ್ಪೆಷಲಿ 1 ಅಂತ ಬಂದಾಗ ನಿಮಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಅಂದರೆ ಧೈರ್ಯ ಸ್ವಲ್ಪ ಚೆನ್ನಾಗಿರುತ್ತೆ, ಧೈರ್ಯ ಜಾಸ್ತಿ ಇರುತ್ತೆ. ನಿಮಗೆಲ್ಲ ವಿಷಯದಲ್ಲೂ ಎಲ್ಲದರಲ್ಲೂ ಮುನ್ನುಗ್ಗಬೇಕು ಅಂತ ಹೋಗ್ತೀರಾ. ಇದೊಂದು ತುಂಬ ಒಂದು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಿಮಗೆ ಶನಿಯ ಒಂದು ಪ್ರಭಾವ ಕೂಡ ನಿಮ್ಮ ಮೇಲೆ ಇದೆ. ಶನಿ ಗ್ರಹದ ಪ್ರಭಾವ ನಿಮ್ಮ ರಾಶಿ ಮೇಲಾಗಲಿ ನಿಮ್ಮ ಹೆಸರು ಮೇಲಾಗಲಿ ಯಾವುದೇ ರೀತಿಯಲ್ಲಾದರೂ ನಿಮಗೆ ಪ್ರಭಾವ ಇತ್ತು ಅಂದರೆ ಅವರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ. ಸ್ಲೋ ಅಂತ ಹೇಳೋಕ್ಕಾಗಲ್ಲ, ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಅಂದರೆ ಸಕ್ಸಸ್ಸನ್ನು ನೀವು ಪಡ್ಕೊಬೇಕಾಗತ್ತೆ. ಏನಕ್ಕೆ ಅಂದರೆ ಶನಿ ಏನಪ್ಪ ಅಂದರೆ ನಿಮಗೆ ಹಾರ್ಡ್ ವರ್ಕನ್ನು ಮಾಡಿಸ್ತಾನೆ, ಪರೀಕ್ಷೆಗಳನ್ನ ಮಾಡ್ತಾನೆ ಜಾಸ್ತಿ. ತುಂಬ ನೀವು ಯಾವ ರೀತಿ ಆ ಪರೀಕ್ಷೆಗಳನ್ನ ಪಾಸ್ ಮಾಡ್ತಿರೋ, ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ನಿಮಗೆ ಮಾರ್ಕ್ಸ್ ಬರುತ್ತೋ ಅದೇ ಥರ ಇರುತ್ತೆ ನಿಮ್ಮ ಲೈಫಲ್ಲಿ. ಯಾವ ರೀತಿ ನೀವು ಆ ಒಂದು ಎಕ್ಸಾಮ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದೆ ಅಂದರೆ ಅದಕ್ಕೆ ತಕ್ಕಂತೆ ಏನು ಫಲಗಳು ಸಿಗಬೇಕು ಅದು ನಿಮಗೆ ಸಿಗುತ್ತೆ. ಇದೇ ಥರ ಇದರಲ್ಲೂ ಅಷ್ಟೇ. ನಿಮ್ಮ ಜೀವನದಲ್ಲಿ ನೀವೆಷ್ಟು ಕಷ್ಟಪಟ್ಟು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಜೀವನ ಇರುತ್ತೆ. ಚೆನ್ನಾಗಿರುತ್ತೋ ಇಲ್ವೋ ಅನ್ನೋದು ಅದ್ರ ಮೇಲಿರುತ್ತೆ ಅಂತಲೇ ಹೇಳ್ಬೋದು. ಅದು ಶನಿಯ ಒಂದು ಪವರ್ ಅಂತಲೇ ಹೇಳ್ಬೋದು. ಆದರೆ ಒಂದು ಸತಿ ಶನಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ನಿಮ್ಮ ಜೀವನ ಪೂರ್ತಿ ಕೊಡ್ತಾನೆ ಇರ್ತಾನೆ. ದುಡ್ಡಾಗಲಿ, ಆಯಸ್ಸಾಗಲಿ, ಐಶ್ವರ್ಯ ಆಗಲಿ ಎಲ್ಲವನ್ನೂ ಕೂಡ ಕೊಡುವಂಥ ಒಂದು ಗ್ರಹ ಕೂಡ ಶನಿನೇ. ಸೊ ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು 18th ಲೆಟರಲ್ಲಿ 1+8 ಅಂತ ಮಾಡಿದಾಗ 9 ಬರುತ್ತೆ. 9 ಅಂದರೆ ಅದು ಮಂಗಳನ ಒಂದು ನಂಬರ್ ಆಗಿರುತ್ತೆ. ಮಂಗಳನ ಒಂದು ಪ್ರಭಾವ ಕೂಡ ನಿಮ್ಮ ಮೇಲಿರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ತುಂಬ ಒಂದು ಕ್ವಿಕ್ ಆದಂಥ ಒಂದು ನಂಬರ್ ಇದು. ತುಂಬ ಬೇಗ ಸೂರ್ಯನ ಸುತ್ತುವಂಥ ಒಂದು ಗ್ರಹ ಆಗಿರುತ್ತೆ. ಸೊ ಇದ್ರ ಕಾರಣದಿಂದಾಗಿ ನೀವು ಸ್ವಲ್ಪ ಕ್ವಿಕ್ ಆಗಿರ್ತೀರಲ್ಲ ವಿಷಯದಲ್ಲೂ. ತುಂಬ ಒಂದು ಏನಂತಾರೆ ಚೂಟಿ ಅಂತಾರಲ್ಲ, ಆ ಥರ ನೀವು ಇರ್ತೀರ. ಇದು ನಿಮಗೆ ಒಳ್ಳೆಯ ಕ್ವಾಲಿಟಿ ಕೂಡ ಹೌದು. ಸೊ ಇದು ಕೂಡ ಒಂದಿರುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಲೆಟರ್ ವೈಸ್ ಅಂತ ಬಂದಾಗ ಕೆಲೇಡಿಯನ್ ಕ್ಯಾಲೆಂಡರ್ ಅಂತ ಬರುತ್ತೆ ಒಂದು ಇಂಗ್ಲೀಷ್ನಲ್ಲಿ. ಇದರ ಪ್ರಕಾರ ನಿಮ್ಮ ಅಕ್ಷರ ಬಂದು 2 ನಂಬರ್ ಬರುತ್ತೆ. ಈ 6ಗೆ 2 ನಂಬರ್ ಬರುತ್ತೆ. 2 ಅಂದರೆ ಚಂದ್ರ. ಸೊ ಚಂದ್ರನ ಪ್ರಭಾವ ಕೂಡ ಇರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಕೂಡ ತುಂಬ ಆಗಿರ್ತೀರ ನೀವು. ಅಂದರೆ ರಿಲೇಷನ್ಶಿಪ್ ವೈಸ್ ಅಂತ ಬಂದಾಗ ನಿಮಗೆ ಕೆಲಸದ ವಿಷಯದಲ್ಲಾದರೂ ಆಗಿರಲಿ, ನೀವು ಸ್ವಲ್ಪ ಎಮೋಷನ್ಸ್ನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಹಾಗೆ ಒಂದು ಮದರ್ಲಿ ನೇಚರ್ ಕೂಡ ಇರುತ್ತೆ. ಅಂದರೆ ನೀವು ಪಾರ್ಟ್ನರ್ ಜೊತೆ ಆಗಲಿ, ನಿಮ್ಮ ಒಂದು ಫ್ರೆಂಡ್ಸ್ಗಾಗಲಿ ತುಂಬ ಕೇರಿಂಗಾಗಿ ನೀವು ಇರ್ತೀರ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ತುಂಬ ತೀರಾ ಎಮೋಷ್ನಲ್ ಆಗೋದು ಸ್ವಲ್ಪ ಕೆಟ್ಟದೆ ಅದಂತೂ ಹೇಳ್ಬೋದು. ಬಟ್ ಕೇರಿಂಗ್ ನೇಚರೆಲ್ಲ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಲ್ಲಿ ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನಪ್ಪ ಅಂದರೆ, ಇವರು ತುಂಬ ಬುದ್ಧಿವಂತರಾಗಿರ್ತಾರೆ. ಬುದ್ಧಿವಂತರು ಅನ್ನೋದು ಆಲ್ಮೋಸ್ಟ್ ತುಂಬ ಜನ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಬುದ್ಧಿವಂತರು ಅಂದರೆ ಇವ್ರು ಯಾವ ಥರ ಬುದ್ಧಿವಂತರು ಅಂದರೆ, ಯಾವುದಕ್ಕೂ ಒಂದು ಸಿಗಾಕೊಳ್ಳೋದಿಲ್ಲ. ಅಂದರೆ ಏನೋ ಒಂದು ಪ್ರಾಬ್ಲಮ್ಗಳಾಗ್ತಿದೆ, ಏನೋ ಒಂದು ಏನಂತಾರೆ ಯಾವುದೊಂದು ಕೆಟ್ಟ ದಾರಿಗೆ ಹೋಗೋದಾಗಲಿ, ಇಂಥ ವಿಷಯಗಳಲ್ಲಿ ತುಂಬ ಯೋಚನೆ ಮಾಡಿ, ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಅದರಿಂದ ನನಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದೆಲ್ಲ ನೋಡಿಕೊಂಡು ಇವರು ಆ ಒಂದು ಸ್ಟೆಪ್ಪನ್ನು ತೊಗೊಳ್ತಾರೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. P ಥರನೇ ಬರುತ್ತೆ, ಆಲ್ಮೋಸ್ಟ್ P ಜೊತೆಗೆ ಒಂದು ರೈಟಲ್ಲಿ ಸ್ಟೆಪ್ಪು ಬರುತ್ತೆ. ಇದು ಇಂಡಿಕೇಟ್ ಮಾಡೋದೇ ರೈಟ್ ಸ್ಟೆಪ್ ಅಂತ. ಇವರು ಆಲ್ಮೋಸ್ಟ್ 90% ಒಂದು ಸ್ಟೆಪ್ಪು ತೊಗೊಳ್ತಾರೆ ಅಂದರೆ ಅದು ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ ಅಂತಲೇ ಅರ್ಥ. ಸೊ ಅದೊಂದು ತುಂಬ ಒಂದು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಬ್ಬರಿಗೆ ಯಾರಾದರೂ ಇವ್ರ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರು ಕೂಡ ಹೋಗಿ ಇವ್ರನ್ನ ಸಲಹೆಗಳನ್ನ ಕೇಳ್ಬೋದು, ಅಥವಾ ಯಾವ ದಾರಿಲಿ ಹೋಗಬೇಕು ಅನ್ನೋದನ್ನ ಇವ್ರ ಹತ್ರ ಕೇಳ್ಬೋದು. ಆಲ್ಮೋಸ್ಟ್ 90% ಆಫ್ ದಿ ಟೈಮ್ ಇವರು ಒಳ್ಳೆ ದಾರಿಯನ್ನು ಇವರು ತೋರಿಸ್ತಾರೆ. ಇನ್ನು ಈ ಒಂದು ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಬೇರೆಯವರಿಂದ ಪಡ್ಕೊಬೇಕು ಅನ್ನೋದು ತುಂಬ ಒಂದು ಜಾಸ್ತಿ ಇರುತ್ತೆ. ಆ ಒಂದು ರೆಸ್ಪೆಕ್ಟನ್ನು ಪಡ್ಕೊಬೇಕು, ರೆಸ್ಪೆಕ್ಟ್ ನನಗೆಲ್ಲರೂ ಕೊಡಬೇಕು ಅನ್ನೋದೊಂದು ಮೈಂಡಲ್ಲಿ ತುಂಬ ಇರುತ್ತೆ. ಬೇರೆಯವ್ರು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೆ ಇವರು ಏನು ಬೇಕಾದ್ರೂ ಮಾಡ್ತಾರೆ. ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ಗೆ ಇವರು ಹೋಗಬೇಕು ಅಂದರೆ ತುಂಬ ಕಷ್ಟಗಳನ್ನ ಪಡ್ತಾರೆ, ತುಂಬ ವಿಷಯಗಳನ್ನ ಅವ್ರು ತಿಳ್ಕೊಳ್ತಾರೆ, ತುಂಬ ಎಕ್ಸ್ಪೀರಿಯೆನ್ಸ್ಗಳನ್ನ ಮಾಡ್ತಾರೆ. ಇವೆಲ್ಲವನ್ನು ಮಾಡಿ ಕೂಡ ಅವರು ಆ ಒಂದು ರೆಸ್ಪೆಕ್ಟನ್ನ ಏನು ಬೇಕು ಅಂತ ಇವ್ರಿಗೆ ಇರುತ್ತೋ ಅದನ್ನು ಇವರು ಗಳಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇವರ ಒಂದು ಜೀವನದಲ್ಲಿ. ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ನಾನು ಮುಂಚೆನೇ ಹೇಳಿದಾಗೆ ಶನಿಯ ಒಂದು ಪ್ರಭಾವ ಈ ಒಂದು ಲೆಟರಲ್ಲಿ ಇರೋದ್ರಿಂದ ಇವರ ಜೀವನದಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ಇವರು ಎದುರಿಸಬೇಕಾಗತ್ತೆ. ಬಟ್ ಇವ್ರಿಗೆ ಏನಪ್ಪ ಅಂದರೆ, ಇವರ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈ ಒಂದು ವ್ಯಕ್ತಿಗಳ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಎಷ್ಟೇ ಅವ್ರಿಗೆ ಕಷ್ಟ ಬಂದರೂ ಕೂಡ ಇವರು ಹೆದರೋದಿಲ್ಲ. ನಾನು ಅದನ್ನು ದಾಟ್ತೀನಿ, ನಾನು ಅದನ್ನು ಮಾಡ್ತೀನಿ, ಅದನ್ನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ, ಹಾಗೆ ಒಂದು ಕಾನ್ಫಿಡೆಂಟ್ ಅಂತ ಏನು ಹೇಳ್ತಾರಲ್ಲ, ಅದು ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದಾಗಿ ಇವ್ರಿಗೆ ಕಷ್ಟಗಳಂತ ಬಂದರೂ ಕೂಡ ಇವ್ರಿಗೆ ಅದು ಕಷ್ಟಗಳಂತ ಅನ್ಸೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದೇ ಇವರ ಒಂದು ಬಿಗ್ಗೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ತುಂಬ ಇವ್ರಿಗೆ ಜೀವನದಲ್ಲಿ ಹೆಲ್ಪ್ ಮಾಡೋವಂಥ ಒಂದು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದರಿಂದ ಕೂಡ ಅವರು ಸಾಕಷ್ಟು ಕಮ್ಮಿ ಒಂದು ವಯಸ್ಸಿನಲ್ಲೇ ತುಂಬ ಮುಂದೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇವ್ರದ್ದು ಅಂತ ಹೇಳ್ಬೋದು. ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನಪ್ಪ ಅಂದರೆ, ಇವರ ಒಂದು ಲೈಫಲ್ಲಿ ಇವರು ತುಂಬ ಜನರಿಗೆ ಸಹಾಯ ಮಾಡ್ತಾರೆ. ಅಂದರೆ ಇವರ ಫ್ರೆಂಡ್ಸ್ಗಾಗಿರಲಿ ಅಥವಾ ಯಾರಾದರೂ ಸಹಾಯ ಬೇಕು ಅಂತ ಕೇಳ್ಕೊಂಬಂದವ್ರಿಗೆ ಇವರು ಹೆಲ್ಪ್ ಮಾಡ್ತಾರೆ. ಬಟ್ ಇವ್ರಿಗೆ ಏನಪ್ಪ ಅಂದರೆ, ಬೇರೆಯವ್ರು ಏನಪ್ಪ ಅಂದರೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇಟ್ಕೊಳ್ತಾರೆ. ಅವರಿಂದ ಕೂಡ ಏನಾದರೂ ನನಗೆ ಸಿಗಬೇಕು, ಅವರಿಂದ ಏನಾದರೂ ನನಗೆ ಹೆಲ್ಪ್ ಆಗಬೇಕು ಮುಂದೆ ಅಂತ. ಇವ್ರಿಗೆ ಆ ಥರ ಏನೂ ಇರೋದಿಲ್ಲ. ಎಷ್ಟೇ ಹೆಲ್ಪ್ ಮಾಡಿದ್ರು ಕೂಡ ಅವರಿಂದ ಏನೂ ಇವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ರಿಟರ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಷ್ಟು ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಅವರಿಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿವರೆಗೂ ಒಳ್ಳೆ ವಿಷಯಗಳೇನೇನೋ ಅದನ್ನೆಲ್ಲ ಹೇಳಿದ್ದೀನಿ. ಇನ್ನು ಇವರು ಇಂಪ್ರೂವ್ ಮಾಡ್ಕೊಬೇಕಾಗಿರೋವಂಥ ಒಂದು ವಿಷಯಗಳು ಅಥವಾ ಇವರಲ್ಲಿ ಇರುವಂಥ ಒಂದು ನೆಗೆಟಿವ್ ಟ್ರೇಟ್ಸು ಏನೇನು ಅಂತ ಹೇಳ್ತೀನಿ. ಇದರಲ್ಲಿ ಮೊದಲನೇ ಒಂದು ವಿಷಯ ಏನಪ್ಪ ಅಂದರೆ, ಇವರು ತುಂಬ ಎಮೋಷ್ನಲ್ಲು. ನಾನು ಮುಂಚೆನೇ ಹೇಳಿದಾಗೆ ನಿಮ್ಮದು ನಂಬರು ಅಂದರೆ ನಿಮ್ಮ ಒಂದು 6 ಲೆಟರ್ ಏನಿದೆ, ಇದು ಚಂದ್ರ ಕೂಡ ನಿಮಗೆ ಚಂದ್ರನ ಒಂದು ಪ್ರಭಾವ ಕೂಡ ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ನೀವು ತುಂಬ ಎಮೋಷ್ನಲ್ ಆಗಿಬಿಡ್ತೀರ. ಕೆಲವೊಂದು ಸತಿ ಯಾರೋ ನಿಮಗೇನೋ ಒಂದು ಹರ್ಟ್ ಮಾಡಿದ್ರು, ಯಾರಿಂದನೋ ಏನೋ ತಪ್ಪಾಯಿತು ನಿಮ್ಮ ವಿಷಯದಲ್ಲಿ. ಇಂಥ ವಿಷಯಗಳಲ್ಲಿ ನೀವು ತುಂಬ ಎಮೋಷ್ನಲ್ ಆಗ್ತೀರಾ. ಇದರಿಂದ ನೀವು ತುಂಬ ಡಿಪ್ರೆಷನ್ಗೆ ಹೋಗುವಂಥ ಒಂದು ಲೆವೆಲಲ್ಲೂ ಕೂಡ ನೀವು ಒಂದೊಂದು ಟೈಮಲ್ಲಿ ಆ ಥರ ಲೆವೆಲ್ಲು ನೀವು ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಜೀವನದಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ತುಂಬ ಪ್ರಾಬ್ಲಮ್ಗಳಾಗುತ್ತೆ ನಿಮಗೆ. ಮೆಂಟಲಿ ಆಗಿರಲಿ, ಫಿಸಿಕಲಿ ಆಗಿರಲಿ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಇದರಿಂದ ನೀವು ಸ್ವಲ್ಪ
ಎಮೋಷ್ನಲಿ ನೀವು ತುಂಬ ಇನ್ನೊಬ್ಬರಿಗೆ ಅಟ್ಯಾಚ್ ಆಗೋದನ್ನ ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾರಿಗೂ ಕೂಡ ಯಾರಾದರೂ ಸರಿ ತುಂಬಾ ಅತಿಯಾಗಿ ಎಮೋಷ್ನಲಿ ನೀವು ಅಟ್ಯಾಚ್ ಆಗೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ನಾನು ಮುಂಚೆನೇ ಹೇಳ್ತಿದ್ದೀನಿ, ಇದೊಂದು ವಾರ್ನಿಂಗ್ ಅಂತಾದರೂ ಅಂದ್ಕೊಳ್ಳಿ. ಯಾರಿಗೂ ಕೂಡ ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗೋಕ್ಕೆ ಹೋಗಬೇಡಿ, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸ್ಪೆಷಲಿ ನೀವು ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ನೀವು ಮೆಡಿಟೇಷನನ್ನು ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಯಾವಾಗ ಫ್ರೀ ಆಗುತ್ತೋ ಅವಾಗೆಲ್ಲ ನೀವು ಸ್ವಲ್ಪ ಧ್ಯಾನವನ್ನು ಮಾಡಬೇಕು, ಮೆಡಿಟೇಷನನ್ನು ಮಾಡೋದು ಅಥವಾ ಯೋಗಗಳನ್ನ ಮಾಡೋದು, ಇದೆಲ್ಲ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ ಇಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ನೆಗೆಟಿವ್ ಟ್ರೇಟ್ ಏನಪ್ಪ ಅಂದರೆ, ನೀವು ಸ್ವಲ್ಪ ಸ್ಟಬ್ಬನ್ ಆಗಿರ್ತೀರ. ಸ್ಟಬ್ಬನ್ ಅಂದರೆ ಏನಪ್ಪ ಅಂದರೆ, ಯಾರ ಮಾತು ಕೇಳೋದಿಲ್ಲ. ನೀವೊಂದಕ್ಕೆ ಸ್ಟಿಕ್ ಆದರೆ ಅದಕ್ಕೆ ಸ್ಟಿಕ್ ಆಗಿಬಿಡ್ತೀರ. ಇದು ಕೆಲವೊಂದು ಸತಿ ನಿಮಗೆ ಅಡ್ವಾಂಟೇಜ್ ಆದರೂ ಆಗ್ಬೋದು, ಕೆಲವೊಂದು ಸತಿ ನಿಮಗೆ ಶಾಪವಾದ ಥರನೂ ಆಗ್ಬೋದು. ಯಾಕಂದರೆ ಇನ್ನೊಬ್ಬರ ಒಂದು ಫೀಡ್ಬ್ಯಾಕ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅಥವಾ ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅಥವಾ ಆ ಒಂದು ಕೆಲಸದ ಬಗ್ಗೆ ಇನ್ನೊಬ್ರು ಏನು ಹೇಳ್ತಾರೆ, ಆ ಒಂದು ಒಪಿನಿಯನ್ಸ್ ಇರುತ್ತಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಅದನ್ನು ಒಪಿನಿಯನ್ಸ್ನ ನೀವು ಕೇಳೋಕ್ಕೆ ರೆಡಿ ಇರೋದಿಲ್ಲ ತುಂಬ ಸತಿ. ಇದರಿಂದ ಕೂಡ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಗಳಾಗ್ಬೋದು. ಯಾಕಂದರೆ ನಮಗೆ ಒಪಿನಿಯನ್ಸು ಬೇರೆಯವರಿಂದ ಸಿಕ್ಕಿದಾಗ ನಾವು ಸ್ವಲ್ಪ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಒಪಿನಿಯನ್ಸೇ ನಮ್ಮ ಲೈಫಲ್ಲಿ ಇಲ್ಲ ಅಂದರೆ, ಆ ಒಪಿನಿಯನ್ಸ್ನ ಕೇಳೋಕ್ಕೆ ನಾವು ರೆಡಿ ಇಲ್ಲ ಅಂದರೆ, ಆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ನಮಗೆ ಮಾಡೋಕ್ಕೆ, ನಮ್ಮ ಜೀವನದಲ್ಲಿ ನಾವು ಇಂಪ್ರೂವ್ ಆಗೋಕ್ಕೆ ಅಥವಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗೋದಿಲ್ಲ. ಸೊ ಆದಷ್ಟು ನೀವು ಇದನ್ನು ಕೂಡ ನೀವು ಬದಲಾಯಿಸ್ಕೊಬೇಕಾಗತ್ತೆ. ಬೇರೆಯವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೊಂಡು ಎಲ್ಲ ಮಾಡಿ ಅಂತ ಯಾರು ಹೇಳಲ್ಲ. ಬಟ್ ನಿಮಗೆ ಯಾವುದು ಅವರು ಹೇಳಿದಂಥ ಒಂದು ವಿಷಯಗಳಲ್ಲಿ ಯಾವ್ದು ನಿಮಗೆ ಮಾಡಬೇಕು ಅಂತ ಅನಿಸುತ್ತೋ, ಅಥವಾ ಯಾವುದು ಮಾಡಿದ್ರೆ ನಂಗೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೋ ಅದನ್ನು ನೀವು ಮಾಡಲೇಬೇಕಾಗತ್ತೆ. ಆಗ ಮಾತ್ರ ನೀವು ಚೇಂಜಸ್ಗಳು ನಿಮ್ಮ ಜೀವನದಲ್ಲಿ ಕಾಣೋಕ್ಕೆ ಸಾಧ್ಯ. ಇನ್ನು ನಾನು ಮುಂಚೆನೇ ಹೇಳಿದಾಗೆ ನೀವು ಎಮೋಷ್ನಲ್ ತುಂಬ ಇರ್ತೀರ ಅಂತ ಹೇಳಿದ್ದೆ. ಈ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರಲಿ, ನಿಮ್ದೇನಾಗುತ್ತೆ ಅಂದರೆ, ನಿಮಗೆ ಸ್ವಲ್ಪ ಏನಾದರೂ ಯಾರಿಂದಾದರೂ ಹರ್ಟ್ ಆದರೆ ನೀವು ತುಂಬ ರೂಡ್ ಆಗಿಬಿಡ್ತೀರ. ಅಂದರೆ ತುಂಬ ಬೈಯೋದಾಗಲಿ ಅಥವಾ ತುಂಬ ಕೋಪ ಮಾಡ್ಕೊಳ್ಳೋದಾಗಲಿ, ಇದೆಲ್ಲ ಇನ್ನೊಬ್ಬರಿಗೆ ತುಂಬ ರೂಡ್ ಅಂತ ಅನಿಸುತ್ತೆ ನಿಮ್ಮ ಒಂದು ಬಿಹೇವಿಯರು. ಇದನ್ನು ಕೂಡ ನೀವು ಆದಷ್ಟು ಕಡಿಮೆ ಮಾಡ್ಕೊಬೇಕಾಗತ್ತೆ. ಇದರಿಂದ ನೀವು ಸಾಕಷ್ಟು ಜನಗಳನ್ನ ನಿಮ್ಮ ಜೀವನದಲ್ಲಿ ಕಳ್ಕೊಳ್ಳೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನೀವು ಆದಷ್ಟು ಶಾಂತಿಯಿಂದ, ಸಹನೆಯಿಂದ ನೀವು ಏನಂತಾರೆ ನಡ್ಕೊಬೇಕಾಗತ್ತೆ ಇನ್ನೊಬ್ರ ಹತ್ರ. ಆಗ ನಿಮಗೆ ಸ್ವಲ್ಪ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ, ಆದಷ್ಟು ತುಂಬ ಕೂಲಾಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ವಿಷಯಗಳು ಬಂದರೂ ಕೂಡ ಅದನ್ನು ಸ್ವಲ್ಪ ನಾರ್ಮಲಾಗಿ ಕೂಲಾಗಿ ತೊಗೊಳಕ್ಕೆ ಟ್ರೈ ಮಾಡಿ. ಆಗ ಮಾತ್ರ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಅಂತ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ನ್ಯೂಮರಾಲಜಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ, ಈ ಒಂದು ಎಸ್ ಅಕ್ಷರ ಅನ್ನೋದೇನಿರುತ್ತೆ, ಇದು 19ನೇ ಲೆಟ್ರ್. ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ 19ನೇ ಲೆಟ್ರ್ ಆಗಿರೋದ್ರಿಂದ ಇದಕ್ಕೆ 1 ನಂಬರ್ದು, ಅಂದರೆ ಇವಾಗ 19 ಆ್ಯಡ್ ಮಾಡಿದ್ರೂ ಕೂಡ 1 ಬರುತ್ತೆ. ಅಲ್ಟಿಮೇಟ್ಲಿ 10 ಬರುತ್ತೆ. 10 ಮತ್ತೆ ಆ್ಯಡ್ ಮಾಡಿದಾಗ ಅಂದರೆ 1 + 0 ಮಾಡಿದಾಗ 1 ಬರುತ್ತೆ. ಸೊ ಇಲ್ಲಿ 19 ಅನ್ನೋದು ಇರೋದ್ರಿಂದ 1 ಅಂದರೆ ಸೂರ್ಯನಿಗೆ ತುಂಬ ಒಂದು ಹತ್ತಿರವಾದಂಥ ಒಂದು ಲೆಟರ್ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿಗಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಚ್ಚಿನದಾಗಿ ಇವರು ಸ್ವಲ್ಪ ಏನಂದರೆ ತುಂಬ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಿರುತ್ತೆ ಇವ್ರದ್ದು ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ,
ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ಈ ಒಂದು 1 ಅನ್ನೋದೇನಿದೆ ಇದು ಸ್ಟಾರ್ಟಿಂಗ್ ನಂಬರ್ ಆಗಿರುತ್ತೆ. 9 ಅನ್ನೋದೇನಿರುತ್ತೆ ಇದು ಎಂಡಿಂಗ್ ನಂಬರ್ ಆಗಿರುತ್ತೆ. ಸೊ ಈ ಒಂದು ವಿಷಯದಲ್ಲಿ ಅಂದರೆ ವಿಶೇಷವಾಗಿ ಇವರ ಒಂದು ಜೀವನದಲ್ಲಿ ಇವರು ತುಂಬ ಒಂದು ದೊಡ್ಡ ಒಂದು ಎಂಟರ್ಪ್ರಿನರ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಅಂದರೆ ಯಾವುದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಥವಾ ಯಾವುದೋ ಒಂದು ಹೊಸ ಒಂದು ವಿಷಯಗಳನ್ನ ಕಂಡುಹಿಡಿಯೋದು, ಇಂತಹ ವಿಷಯಗಳು ಇವರ ಜೀವನದಲ್ಲಿ ಸಾಕಷ್ಟು ನಡೆಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವರು ಹೆಸರುವಾಸಿ ಕೂಡ ಆಗ್ತಾರೆ ಇವರ ಜೀವನದಲ್ಲಿ ಅಂತ ಕೂಡ ಹೇಳ್ಬೋದು. ಅಂದರೆ ಸ್ಟಾರ್ಟ್ ಹಾಗೂ ಎಂಡ್ ಎರಡು ಕೂಡ ಇವರ ಹೆಸರಲ್ಲಿ ಇರೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಇವರು ಮಾಡುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ನ್ಯೂಮರಾಲಜಿಯಲ್ಲಿ ಒಂದು ಆಲ್ಫಾಬೆಟ್ ಕ್ಯಾಲೆಂಡರ್ ಅಂತ ಬರುತ್ತೆ. ಈ ಒಂದು ಕ್ಯಾಲೆಂಡರ್ ಪ್ರಕಾರ ನಿಮ್ಮ ಏನಿರುತ್ತೆ ಇದು 3 ನಂಬರಲ್ಲಿ ಅಂಡರ್ ಬರುತ್ತೆ. ಸೊ ನಿಮಗೆ ವಿಶೇಷವಾಗಿ ಗುರುವಿನ ಒಂದು ಆಶೀರ್ವಾದ ಅಂತ ಹೇಳ್ಬೋದು, ಅಥವಾ ಗುರುವಿನ ಒಂದು ದೃಷ್ಟಿ ಕೂಡ ನಿಮ್ಮ ಈ ಲೆಟರ್ ಇರುವಂಥ ಒಂದು ಜನಗಳೇನಿರ್ತಾರೆ ಅವ್ರ ಮೇಲೆ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಗುರುವಿನ ಒಂದು ಬುದ್ಧಿವಂತಿಕೆ ಆಗಲಿ, ಆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ, ಅಥವಾ ಆ ಒಂದು ಏನಂತಾರೆ ಮೆಚ್ಯೂರಿಟಿ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವ್ಯಕ್ತಿಗಳಿಗೆ, ವಿಶೇಷವಾಗಿ ಈ ಒಂದು ಗುರುವಿನ ಒಂದು ಪ್ರಭಾವದಿಂದ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷವಾದಂಥ ಕ್ವಾಲಿಟಿ ಏನಪ್ಪ ಅಂದರೆ ಇವರ ಥಾಟ್ ಪ್ರಾಸೆಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವರು ಏನಾದರೂ ಒಂದು ಯೋಚನೆ ಮಾಡಿದ್ರೆ ತುಂಬ ಒರಿಜಿನಲ್ಲಾಗಿ, ತುಂಬ ರಿಯಲ್ಲಾಗಿ ಇವ್ರಿಗೆ ಏನು ಅನಿಸುತ್ತೆ ಬೇರೆಯವ್ರಿಗೆ ಅಂದರೆ ತುಂಬ ಡಿಫ್ರೆಂಟಾಗಂತೂ ಇರೋಲ್ಲ, ಎಲ್ಲರ ಥರನೇ ಇರುತ್ತೆ. ಬಟ್ ಅದರಲ್ಲೂ ಕೂಡ ಸ್ವಲ್ಪ ಏನಂದರೆ ತುಂಬ ಫಾರ್ವರ್ಡಾಗಿ ಇವರು ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇವ್ರಿಗೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಇನ್ನೊಂದು ಸ್ಪೆಷಲ್ ವಿಷಯ, ನಾನು ಮುಂಚೆನೇ ಹೇಳಿದಾಗೆ ಇವರ ನಂಬರ್ ಬಂತು 19 ಅಂತ ಹೇಳಿದೆ. ಆರಂಭದಿಂದ ಅಂತ್ಯದವರೆಗೂ ಅಂತಲೇ ಹೇಳ್ಬೋದು. ಇವರ ಜೀವನದಲ್ಲಿ ಆಗುವಂತಹ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಏನಿರುತ್ತೆ ಅದನ್ನು ಯಾರಿಗೂ ಕೂಡ ನೀವು ದುಡ್ಡು ಕೊಟ್ಟರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಇವ್ರ ಜೀವನದಲ್ಲಿ ಆದಂಥ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ನೀವು ಪಡ್ಕೊಳಕ್ಕಾಗಲ್ಲ. ಬೇರೆ ಲೆಟರ್ ಆಗಿರ್ಬೋದು, ಬೇರೆ ವ್ಯಕ್ತಿಗಳಾಗಿರ್ಬೋದು, ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಅಷ್ಟು ವಿಧವಾದಂತಹ ಒಂದು ಎಕ್ಸ್ಪೀರಿಯೆನ್ಸ್ಗಳು, ಒಂದು ಅನುಭವಗಳನ್ನು ಇವರು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಕಷ್ಟಗಳಲ್ಲಾಗಿರಲಿ ಅಥವಾ ಸುಖಗಳಲ್ಲಾದರೂ ಆಗಿರಲಿ, ತುಂಬ ಒಂದು ವಿಶೇಷವಾದಂತಹ ತುಂಬ ಏನಂತಾರೆ ತುಂಬ ವಿಧಾನವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ಇವ್ರು ಮಾಡಿರ್ತಾರೆ. ಇದು ಇವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವರ ಕರಿಯರ್ ವಿಷಯದಲ್ಲಾದರೂ ಆಗಿರಲಿ ಅಥವಾ ಅವರ ಒಂದು ಲೈಫ್ ವಿಷಯದಲ್ಲಾದರೂ ಆಗಿರಲಿ. ಇದಕ್ಕೆ ನಾನು ಮುಂಚೆನೂ ಹೇಳಿದೆ ಮೆಚ್ಯೂರಿಟಿ ಅನ್ನೋದು ಕೂಡ ಜಾಸ್ತಿ ಇರುತ್ತೆ ಅಂತ. ಮೆಚ್ಯೂರಿಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಅನುಭವಗಳು ಯಾವ ರೀತಿ ಮಾಡ್ಕೊಂಬರ್ತೀವಿ ನಮ್ಮ ಜೀವನದಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇ ಕಾರಣದಿಂದಾಗಿ ಇವರ ಜೀವನದಲ್ಲಿ ಸಾಕಷ್ಟು ಒಂದು ವಿಧವಾದಂತಹ ಒಂದು ಅನುಭವಗಳು ಇವರು ಮಾಡೋದ್ರಿಂದ ಮೆಚ್ಯೂರಿಟಿ ಅನ್ನೋದು ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಥಿಂಕಿಂಗ್ ಕೆಪಾಸಿಟಿ ಅನ್ನೋದು ಕೂಡ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಇನ್ನು ಇನ್ನೊಂದು ಏನು ಹೇಳಿದೆ ಅಂದರೆ ನಿಮಗೆ ಈ 1+9 ಆ್ಯಡ್ ಮಾಡಿದಾಗ 10 ಬರುತ್ತೆ. ಈ 10 ಅನ್ನೋದು ತುಂಬ ಒಂದು ಒಳ್ಳೆಯ ನಂಬರ್ ಅಂತಲೇ ಹೇಳ್ಬೋದು. ಯೂನಿವರ್ಸ್ಗೆ ತುಂಬ ಕನೆಕ್ಟ್ ಆಗುವಂಥ ಒಂದು ನಂಬರ್ 10 ಅನ್ನೋದು. ಹಾಗೆ ಮ್ಯಾನಿಫೆಸ್ಟೇಷನ್ಗಳು ಮಾಡ್ತಾರಲ್ಲ ಕೆಲವೊಬ್ಬರು, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುವಂಥ ನಂಬರು. ನಿಮಗೆ ಗೊತ್ತಿರ್ಬೋದು ಸಚಿನ್ ತೆಂಡೂಲ್ಕರ್ ಅವರ ಜರ್ಸಿ ನಂಬರ್ ಬಂದು 10 ಆಗಿತ್ತು. ಅವ್ರ ಹೆಸರು ಕೂಡ ಎಸ್ಸಿಂದ ಸ್ಟಾರ್ಟ್ ಆಗ್ತಿತ್ತು. ಸೊ ಅವ್ರಿಗೂ ಕೂಡ ಆ ಒಂದು 10 ಅನ್ನೋ ನಂಬರು ತುಂಬ ಹೆಲ್ಪ್ ಮಾಡಿದೆ. ನಿಮಗೂ ಕೂಡ ಅಷ್ಟೇ, ಯಾವುದಾದ್ರು ಒಂದು ವಿಷಯದಲ್ಲಿ ಜರ್ಸಿ ನಂಬರ್ ಆದರೂ ಆಗಿರ್ಬೋದು ಅಥವಾ ಏನಾದರೂ ಒಂದು ನಂಬರ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಆದಷ್ಟು ನೀವು 10 ಸೆಲೆಕ್ಟ್ ಮಾಡಿದ್ರಿ, 10 ಆಪ್ಷನಲ್ಲಿ ಇತ್ತು ಅಂತ ಹೇಳಿದ್ರೆ 10 ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಒಂದು ಬೇಕು, ಏನಾದರೂ ಒಂದು ಪಡ್ಕೊಬೇಕು ಅಂದರೆ ನನಗದು ಪಡ್ಕೊಳ್ಳೇಬೇಕು ಅಥವಾ ನಂಗೆ ಆಲ್ರೆಡಿ ಅದು ಸಿಕ್ಕಿದೆ ಅನ್ನೋ ರೀತಿ ನೀವು ಥಿಂಕ್ ಮಾಡಬೇಕಾಗತ್ತೆ. ಆಗ ನಿಮಗೆ ಆ ಒಂದು ಆಸೆ ಆಗಲಿ ಅಥವಾ ಒಂದು ಇಚ್ಛೆ ಆಗಲಿ ಆದಷ್ಟು ಬೇಗ ನಿಮಗೆ ಈಡೇರುತ್ತೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಅಂತ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಲೆಟರ್ ವೈಸ್ ಅಂತ ನೋಡೋಕ್ಕೆ ಹೋದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳ ಅಂದರೆ ಮೇಜರ್ ಯಾವ್ಯಾವ ಗ್ರಹಗಳ ಸಪೋರ್ಟ್ ಬೇಕು ಜೀವನದಲ್ಲಿ, ಆ ಎಲ್ಲ ಗ್ರಹಗಳ ಒಂದು ಸಪೋರ್ಟ್ ಕೂಡ ನಿಮಗೆ ಇದೆ. ಆದರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಒಂದು ಹಾರ್ಡ್ ವರ್ಕ್ ಮಾಡೋದು ಅಥವಾ ಒಳ್ಳೆ ಕರ್ಮಗಳನ್ನೇ ಮಾಡ್ಕೊಂಡು ಹೋದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ತಕ್ಕಂತೆ ನಿಮ್ಮ ಜಾತಕ ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ, ಅದು ಬೇರೆ ವಿಷಯ. ನೀವು ಜಾತಕ ಬೇಕಾದ್ರೆ ಇಲ್ಲ ನಾನು ಹಾಕಿರ್ತೀನಿ, ಮುಂಚೆ ಆ್ಯಡ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾತಕನ ಬೇಕಾದ್ರೆ ತರಿಸ್ಕೊಂಡು ನೀವು ಅದರಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಯಾವ ರೀತಿ ಫಲಗಳಿದೆ ಅಂತ. ಸೊ ಜಾತಕನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೂ ಕೂಡ ಅನ್ನೋದು ಲೆಟರ್ ವೈಸ್ ಬಂದಾಗ ನಿಮಗೆ ತುಂಬ ಗ್ರಹಗಳು ಸಪೋರ್ಟ್ ಮಾಡ್ತಿದೆ. ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು.
ನೋಡಿ, ಎಸ್ ಅಂತ ಬಂದಾಗ ತುಂಬ ಒಂದು ಒಳ್ಳೆಯ ಸ್ಟ್ರಾಂಗ್ ವರ್ಡ್ಸ್ಗಳು ಬರುತ್ತೆ. ಈ ಒಂದು ಸ್ಟ್ರಾಂಗ್ ಅನ್ನೋ ವರ್ಡ್ ಆಗಲಿ, ಸ್ಟ್ರೆಂತ್ ಅನ್ನೋ ವರ್ಡ್ ಆಗಲಿ, ಸೋಷಲೈಸ್ ಅಂದರೆ ತುಂಬ ಜನಗಳ ಜೊತೆ ಬೆರೆಯುವಂಥ ಒಂದು ಲೆಟರ್ ಅಂತಲೇ ಹೇಳ್ಬೋದು. ತುಂಬ ಸೆನ್ಸಿಟಿವ್ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಇವರು. ಇದರ ಜೊತೆಗೆ ಇನ್ನೂ ಸಾಕಷ್ಟು ವರ್ಡ್ಸ್ಗಳು, ಒಂದಷ್ಟು ಪವರ್ಫುಲ್ ವರ್ಡ್ಸ್ಗಳು ಇದರಲ್ಲೂ ಕೂಡ ಬರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಎಸ್ ಅನ್ನೋದು ತುಂಬ ಒಂದು ಪವರ್ಫುಲ್ ವರ್ಡು. ಅದನ್ನು ಯಾವ ರೀತಿ ಬಳಸ್ಕೊಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ನೀವು ಅದನ್ನು ಯಾವ ರೀತಿ ಬಳಸ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿರುತ್ತೆ. ಸೊ ನಿಮ್ಮ ವಿಷಯದಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಒಂದು ಸಕ್ಸಸ್ನ ಪಡ್ಕೊಬೇಕು ಅಂತ ಬಂದಾಗ, ನಿಮ್ಮ ಸಕ್ಸಸ್ ಪಡ್ಕೊಳ್ಳೇಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ. ನೀವು ಅಷ್ಟು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರುವಂಥ ಒಂದು ಹೆಸರಿನವ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಸ್ಪೆಷಲಾಗಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನಾವು ಬೇರೆ ಬೇರೆ ರೂಟಲ್ಲಿ ಹೋಗಬೇಕು ಅಂತ ಇರುತ್ತೆ. ಈ ಸಕ್ಸಸ್ ಬೇಕು ಅಂದರೆ ಈ ಒಂದು ರೂಟಲ್ಲಿ ಹೋಗಬೇಕು, ಈ ಸಕ್ಸಸ್ ಬೇಕಂದರೆ ಈ ಒಂದು ರೂಟಲ್ಲಿ ಹೋಗಬೇಕು ಅಂತ ಇರುತ್ತೆ. ಸೊ ನೀವೇನು ಮಾಡ್ತೀರ ಅಂದರೆ, ಈ ಸಕ್ಸಸ್ ಸಿಗುತ್ತೆ ಅಂದರೆ ಆ ಒಂದು ರೂಟ್ಗೆ ಹೋಗೋಣ ಅಂದರೆ ಇರೋ ರೂಟಿಂದ ಬೇರೆ ರೂಟ್ಗೆ ಪಟ್ಟಂತ ಚೇಂಜ್ ಮಾಡಿಬಿಡ್ತೀರಾ. ಸೊ ಅದೇನಾಗುತ್ತೆ ಅಂದರೆ, ನೀವು ಒಂದು ಸತಿ ಮಾಡಿದ್ರೆ ಓಕೆ, 2 ಸತಿ ಮಾಡಿದ್ರೆ ಓಕೆ, ನೀವು ಪದೇ ಅದನ್ನು ಮಾಡ್ತಾ ಇದ್ದಾಗ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ನೆಗೆಟಿವ್ ಎಫೆಕ್ಟ್ ಅನ್ನೋದು ಬರುತ್ತೆ. ನೀವು ಕೇಳ್ಬೋದು ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಡಿಲೇಸ್ಗಳು ಜಾಸ್ತಿ ಆಗ್ಬೋದು. ಅಂದರೆ ನೀವು ಯಾವುದೋ ಇವಾಗ ಒಂದು ಕೆಲಸ ಮಾಡ್ತಿದ್ದೀರ, ಸಡನ್ನಾಗಿ ಬೇರೆ ಕೆಲಸಕ್ಕೆ ಹೋದಾಗ ನಿಮಗೆ ಅಲ್ಲಿ ಕಲಿಯುವಂಥದ್ದು ತುಂಬ ಇರುತ್ತೆ, ಅಥವಾ ಅನುಭವಗಳು ತುಂಬ, ಅಂದರೆ ಎಕ್ಸ್ಪೀರಿಯೆನ್ಸ್ ತುಂಬ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಸ್ವಲ್ಪ ಆ ಒಂದು ಪ್ರಾಸೆಸ್ ಏನಿರುತ್ತೆ ನಿಮಗೆಲ್ಲ ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗೋ ಥರ ಆಗುತ್ತೆ. ಸೊ ಇದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅಥವಾ ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಸ್ಟಾರ್ಟಿಂಗಲ್ಲಿ ಆಗ್ಬೋದು. ಆಮೇಲೆ ನಿಮಗೆ ಸೆಟ್ ಆದರೆ ಓಕೆ, ಕೆಲವೊಬ್ಬರಿಗೆ ಇದು ಸೆಟ್ ಆದರೂ ಆಗುತ್ತೆ. ಬಟ್ ಪದೇ ನೀವು ಚೇಂಜಸ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ತೊಂದರೆಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ನೆಗೆಟಿವ್ ಅಂದರೆ, ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಏನು ಅನಿಸುತ್ತೆ ಅಂದರೆ, ನಿಮಗೆಲ್ಲ ಗೊತ್ತು ಅಂತ ನಿಮಗೆ ಅನಿಸುತ್ತೆ. ನಾನೆಲ್ಲ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಬರುತ್ತೆ, ನನಗೆಲ್ಲ ಗೊತ್ತು ಅನ್ನೋ ಒಂದು ಥಿಂಕಿಂಗ್ ನಿಮಗೆ ಇರುತ್ತೆ ಮನಸ್ಸಲ್ಲಿ. ಬಟ್ ನಾವು ಒಬ್ಬ ಮನುಷ್ಯನಾಗಿ ಏನು ಅಂದ್ಕೊಬೇಕು ಅಂದರೆ, ನಾವು ಎಷ್ಟೇ ಕಲ್ತಿದ್ರೂ ಕೂಡ, ಎಷ್ಟೇ ನಮಗೆ ತಿಳುವಳಿಕೆ ಇದ್ದರೂ ಕೂಡ, ಪ್ರತಿದಿನ ನಮಗೊಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಏನಾದರೂ ಒಂದು ವಿಷಯದಲ್ಲಿ ನಮಗೆ ನಾಲೆಜ್ ಅನ್ನೋದು ಬೇಕಾಗೇ ಆಗಿರುತ್ತೆ. ನಮಗಿಂತ ನಾವೆಷ್ಟೇ ದೊಡ್ಡ ಪೊಸಿಷನ್ಲಿದ್ದರೂ ಕೂಡ, ನಮಗಿಂತ ಒಂದು ಮಟ್ಟಿಗೆ ದೊಡ್ಡ ಪೊಸಿಷನಲ್ಲಿರುವಂಥ ಒಂದು ವ್ಯಕ್ತಿ ಇದ್ದೇ ಇರ್ತಾನೆ. ಸೊ ಈ ರೀತಿ ಏನೇ ನಿಮಗೆ ಗೊತ್ತಿದ್ರೂ ಕೂಡ, ಎಷ್ಟೇ ಗೊತ್ತಿದ್ರೂ ಕೂಡ, ಕಲಿಯೋದಕ್ಕೆ ನೀವು, ಅಂದರೆ ಏನಾದರೂ ಒಂದು ಹೊಸ ಒಂದು ವಿಷಯ ಬಂದಾಗ ಕಲಿಯೋದಕ್ಕೆ ನೀವು ಹಿಂದೆ ಹೋಗಬೇಡಿ. ನನಗೆ ಗೊತ್ತು ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಂಗೆ ಗೊತ್ತಿಲ್ಲ, ಅದನ್ನು ಕಲಿಬೇಕು, ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನನ್ನ ಲೈಫಲ್ಲಿ ಅಂತ ತಿಳ್ಕೊಂಡಾಗ ಆ ಥರ ನೀವು ಹೋಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ, ಇದರಿಂದ ನಿಮಗೆ ಸಾಕಷ್ಟು ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಅಂತಿಮವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ಸರಿ ಮಾಡಿಕೊಂಡ್ರೆ ತುಂಬ ಒಂದು ಚೆನ್ನಾಗಿರುತ್ತೆ ನಿಮ್ಮ ಜೀವನ ಅಂತ ಹೇಳ್ಬೋದು. ಸೊ ಇದಿಷ್ಟು ಎಸ್ ಅಕ್ಷರದಿಂದ ಶುರುವಾಗುವಂತಹ ಹೆಸರಿನವರ ಒಂದು ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹೆಸರು ಏನು, ನಿಮ್ಮ ಹೆಸರು ಯಾವ ರೀತಿ ಶುರು ಆಗುತ್ತೆ, ನಿಮ್ಮ ಹೆಸರನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಬೇರೆ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಒಂದು ಲೆಟರನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಅದರ ಬಗ್ಗೆ ಕೂಡ ಆದಷ್ಟು ಬೇಗ ವೀಡಿಯೋನ ಮಾಡಿ ನಿಮಗೆ ತಲುಪಿಸ್ತೀನಿ. ಧನ್ಯವಾದಗಳು.